1/4 ಗಂಟೆ ಸರ್ ನಾನು ಪೂರ್ತಿ ಈ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ಎಲ್ಲರಿಗೂ ಮಾಧ್ಯಮದ ಸಮಿತ್ರರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೂ ಗೊತ್ತಾಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಈ ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಮೊದಲನೇದಾಗಿ ನಾನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ, ಅದರಲ್ಲಿ ಸ್ಪೆಷಲಿ ಪೊಲೀಸ್ ಆಯುಕ್ತರಿಗೆ ನಾನು ಅಭಿನಂದನೆಗಳು ಹೇಳಬೇಕು. ಬಹಳ ಒಳ್ಳೆ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಹಾಗೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಟಾರಿಯಾ ಸಾಹೇಬರಿಗೆ ಹಾಗೂ ಸ್ಟೇಟ್ ನೋಡಲ್ ಆಫೀಸರ್ ಅಮ್ಲನ್ ಬಿಸ್ವಾಸ್ ಸಾಹೇಬ್ರಿಗೂ ನಾನು ಧನ್ಯವಾದಗಳು ಹೇಳಬೇಕು. ಅವರು ಲಾಸ್ಟ್ ಒಂದು 6 months ಇಂದ ಈ ರೀತಿಯ ಪ್ರಕರಣಗಳಲ್ಲಿ ಯಾವ ರೀತಿಯ ಕಾನೂನನ್ನು ನಾವು ಬಳಸ್ಕೋಬೇಕು ಹಾಗೂ ಅದರ ಪದ್ಧತಿ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅವರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈಗ ಈ ಒಂದು ಸುದ್ದಿಗೋಷ್ಠಿನಲ್ಲಿ ನಾವು ಪ್ರೇಕ್ಷಕರಿಗೋಸ್ಕರ ಪಾರದರ್ಶಕತೆ ಇರಬೇಕಂತ ಹೇಳಿ ಹಾಗೂ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅದೇ ರೀತಿ ಯಾವುದೇ ರೂಮರ್ಸ್ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗಬಾರ್ದಂತ ಹೇಳಿ ಇವತ್ತು ಪೊಲೀಸ್ ಆಯುಕ್ತರು ಹಾಗೂ ನಾನು ಈ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಾವು 29/4/2026 ಅಂದ್ರೆ ಹಿಂದಿನ ತಿಂಗಳಲ್ಲಿ ನಾವು ಒಂದು KPID ಬಡ್ಸ್ ಕೋಆರ್ಡಿನೇಷನ್ ಸೆಲ್ ನಮ್ಮ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈ ಒಂದು ಸ್ಕ್ಯಾಮ್ ಸೆಲ್ ಅಂತ ಏನಿದೆ ಇದರದ್ದು ನಾವು ಸ್ಥಾಪನೆ ಮಾಡಿದ್ವಿ. ಇದನ್ನು ಸ್ಥಾಪನೆ ಮಾಡಿ 1 ತಿಂಗಳಾಗ್ತಾ ಇದೆ. ಈ ಸ್ಥಾಪನೆ ಆದ ನಂತರ ಇದರದ್ದು ಈ ಸೆಲ್ ಜವಾಬ್ದಾರಿ ಏನಿತ್ತು, ಈ ಸೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಿಲ್ಲಾ ದಂಡಾಧಿಕಾರಿಯಾಗಿ ನಾನಿರ್ತೀನಿ, ಪೊಲೀಸ್ ಆಯುಕ್ತರು ಇರ್ತಾರೆ, SP ರವರು ಇರ್ತಾರೆ, ಹಾಗೂ ಸಹಕಾರಿ ಇಲಾಖೆ ಅಧಿಕಾರಿಗಳಿರ್ತಾರೆ, ನಮ್ಮ ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಇವರೆಲ್ಲರೂ ಯಾವುದೇ ರೀತಿಯ ಇನ್ಫಾರ್ಮೇಶನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ನಮಗೆ ಮಾಧ್ಯಮದಲ್ಲಿ ಬಂದಿರ್ಬೋದು, ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಇದರಲ್ಲಿ KPID ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ 2004 ಅಡಿಯಲ್ಲಿ ಹಾಗೂ ಬಡ್ಸ್ ಆಕ್ಟ್ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಈ 2 ಕಾನೂನು ಅಡಿಯಲ್ಲಿ ಯಾವುದೇ ರೀತಿಯ ಇಲ್ಲಿಗ್ಯಾಲಿಟಿ ಇದೆ ಅಂದ್ರೆ ಇದನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಇದೇ ರೀತಿಯ ಒಂದು ಸೆಟಪ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರ ಹತ್ರ ಹಾಗೂ SP ರವರ ಹತ್ರನೂ ಇದೆ. ಈ ಎಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಲಾಸ್ಟ್ ಒಂದು 2 ತಿಂಗಳಿಂದ ಇದರದ್ದು ಇನ್ವೆಸ್ಟಿಗೇಷನ್ ಆಗಿ 1 ತಿಂಗಳಿಂದ ಇದರ ಮೇಲೆ ಬಹಳ ಸೂಕ್ಷ್ಮತೆಯಿಂದ ನಾವು ಎಂಕ್ವೈರಿ ಮಾಡಿ ಒಂದು ಹಂತಕ್ಕೆ ಬಂದ ನಂತರ ನಾವು ಕಾನೂನಾತ್ಮಕ ಕ್ರಮವನ್ನು ವಹಿಸಿದ್ವಿ. ಇದರಲ್ಲಿ ನಮಗೆ ಪ್ರೈಮಾ ಫೇಸಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ಏನು ಇನ್ಫಾರ್ಮೇಶನ್ ಬಂದಿದೆ, ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ ಅನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಶಿವಮ್ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಿಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮ್ ಅಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಅದರಂತೆ ಪೊಲೀಸ್ ರಿಪೋರ್ಟ್ನು ಆಧಾರದಲ್ಲಿ ಇಟ್ಕೊಂಡು ಹಾಗೂ ನಾವು ಮಾರ್ಕೆಟ್ ಇಂಟೆಲಿಜೆನ್ಸ್ ಆಧಾರದಲ್ಲಿ ಇಟ್ಕೊಂಡು ಪ್ರಿಲಿಮಿನರಿ ಎಂಕ್ವೈರಿ ನಾವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ಗೆ ನಾನು ಆದೇಶವನ್ನು ಮಾಡಿದ್ದೆ. ಇವರ ಜವಾಬ್ದಾರಿ ಏನಿತ್ತಂದ್ರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಒಂದು ಜನರಲ್ ಎಂಕ್ವೈರಿ ಮಾಡಬೇಕು. ಈ ಒಂದು ಎಂಟಿಟಿ ಸಂಸ್ಥೆ ಏನಿದೆ ಇದರದ್ದು ಲೀಗಾಲಿಟಿನೂ ಅವರು ಚೆಕ್ ಮಾಡಬೇಕು. ಲೀಗಾಲಿಟಿನ ಅಲ್ಲದೆ ಯಾವ ರೀತಿಯ ಫೈನಾನ್ಷಿಯಲ್ ಆಪರೇಷನ್ ಇವರು ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಅವರು
ಪತ್ತೆ ಹಚ್ಚಬೇಕು. ರೆಗ್ಯುಲೇಷನ್ಸ್ ಅವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದ್ ಬಗ್ಗೆ ಅವರು ಎಂಕ್ವೈರಿಯನ್ನು ನಡೆಸಬೇಕು. ಠೇವಣಿಯನ್ನು ಹೆಂಗ್ ಮೊಬಿಲೈಸ್ ಮಾಡ್ತಾ ಇದ್ದಾರೆ ಅದರದ್ದು ಮೆಥಡಾಲಜಿವನ್ನು ಅವರು ಪತ್ತೆ ಮಾಡಬೇಕು. ಹಾಗೂ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಹಾಗೂ ಫೈನಾನ್ಷಿಯಲ್ ರೆಗ್ಯುಲೇಷನ್ ಲಾಸ್ನು ಏನಾದ್ರೂ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಅವರು ತನಿಖೆ ಮಾಡಬೇಕು. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ARCS ಅವರು ನಮ್ಮ ಆದೇಶದಂತೆ ಅವರು 4 ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ಅದಾದ ನಂತರ ಒಂದು ಸುದೀರ್ಘವಾದಂತ ವರದಿಯನ್ನು ಅವರು ನಮಗೆ ನೀಡ್ತಾರೆ. ಈ 4 ಸ್ಥಳಗಳಿಗೆ ಭೇಟಿ ಮಾಡಿದ ನಂತರ there is a prima facie evidence that irregularity is taking place ಅಂತ ಹೇಳಿ ಅವರಿಗೆ ಕಾನೂನಲ್ಲಿ ಕಾಗ್ನಿಸೆನ್ಸ್ ಬರುತ್ತೆ. ಕಾಗ್ನಿಸೆನ್ಸ್ ಬಂದ ತಕ್ಷಣ ಅವರು ಪೊಲೀಸ್ ಆಯುಕ್ತರ ಹತ್ರ ಹೋಗಿ ಮಾಲಮಾರುತಿ ಸ್ಟೇಷನ್ ಅಲ್ಲಿ ಒಂದು FIR ವನ್ನು ನೀಡ್ತಾರೆ. FIR ಅಲ್ಲಿ ಯಾವ ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರಂದ್ರೆ KPID ಆಕ್ಟ್ ಅಲ್ಲಿ ಸೆಕ್ಷನ್ 9 ಹಾಗೂ ಬರ್ಡ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಅಂಡ್ ಸಬ್ ಕ್ಲಾಸ್ 2. FIR ಆದ ನಂತರ ನಿನ್ನೆ ಏನ್ ಪೊಲೀಸ್ ಆಕ್ಷನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಆಯುಕ್ತರು ತಮಗೆ ತಿಳಿಸ್ತಾರೆ. 2ನೇ ಭಾಗ ಇನ್ವೆಸ್ಟಿಗೇಷನ್ ನಾವು ಏನ್ ಮಾಡಿದೀವಿ ಅಂದ್ರೆ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಅಂಡರ್ KPID ಆಕ್ಟ್ ಸೆಕ್ಷನ್ 3(1) ಅಂಡ್ 3(2) ಅಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೇನೆ. ಈ ಆದೇಶದಲ್ಲಿ ನಾನು ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿ ರವರಿಗೆ ಆದೇಶವನ್ನು ಮಾಡ್ತೀನಿ. ಇವರು ನಮ್ಮ ಸೆಲ್ ಅಲ್ಲಿರುವಂತ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಪೊಲೀಸ್ ಆಯುಕ್ತರು ನನಗೆ ನೀಡಿರುವಂತ ಪೊಲೀಸ್ ರಿಪೋರ್ಟ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮದ ಏನು ರಿಪೋರ್ಟ್ಸ್ ಬಂದಿದ್ದಾವೆ ಹಾಗೂ ಇವರು ಅಡ್ವರ್ಟೈಸ್ಮೆಂಟ್ಸ್ ಅನ್ನು ನೀಡ್ತಾರೆ. ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್. ನಾನು 36% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಹಾಗೂ ನೀವು ನನಗೆ ಮಿನಿಮಮ್ 1 lakh ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕಾಪೀಸ್ ನಮ್ಮ ಕಡೆ ಇಲ್ಲಿ ಇದಾವೆ. ಪೊಲೀಸ್ ರಿಪೋರ್ಟ್ ಅಲ್ಲಿನೂ ಈ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಸೊ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಇದರಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೊಲೀಸ್ ಇನ್ಪುಟ್ಸ್, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್, ಇದರಂತೆ ನಮ್ಮ ಉಪವಿಭಾಗಾಧಿಕಾರಿ ಜೊತೆನಲ್ಲಿ ACP ರವರು, ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರೊಂದು ತಂಡ ಮಾಡ್ಕೊಳ್ತಾರೆ. ಇವರು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಈ ಕಾನೂನು ಅಡಿಯಲ್ಲಿ ಇವರು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಒಂದು ಡೀಟೇಲ್ಡ್ ವರದಿಯನ್ನು ಜಿಲ್ಲಾಧಿಕಾರಿಯಾಗಿ ನನಗೆ ಅವರು ಸಲ್ಲಿಸಬೇಕು. ಸರ್ಚ್ ಮಾಡುವಾಗ ಸುಮಾರು ಡಾಕ್ಯುಮೆಂಟ್ಸ್ ಅವ್ರಿಗೆ ಸಿಕ್ಕಿದ್ದಾವೆ. ಉದಾಹರಣೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಠೇವಣಿದಾರರ ಪಟ್ಟಿ ಹಾಗೂ ಅವ್ರಿಗೆ ನಿಮ್ಮ ಕಡೆ ಏನಾದರೂ ರೆಗ್ಯುಲೇಟರಿ ಪರ್ಮಿಷನ್ಸ್ ಇದಾವ ಇಲ್ಲ ಅಂತ ಕೇಳುವಾಗ ಅವರು AC ರವರಿಗೆ ಯಾವುದೇ ರೆಗ್ಯುಲೇಟರಿ ಪರ್ಮಿಷನ್ ಕಾಪೀಸ್, ಲೈಸೆನ್ಸಸ್ ತೋರಿಸಲಿಕ್ಕೆ ಆಗಲ್ಲ. ಇದನ್ನು ಉಪವಿಭಾಗಾಧಿಕಾರಿಗಳು ಒಂದು ಮಹಜರ್ ಡ್ರಾ ಮಾಡ್ತಾರೆ. ಒಂದು ಡೀಟೇಲ್ಡ್ 150 ಪೇಜ್ ರಿಪೋರ್ಟ್ ಬರೆದುಬಿಟ್ಟು ನನಗೆ ಸಲ್ಲಿಸ್ತಾರೆ. ಈಗ ಈ ರಿಪೋರ್ಟ್ ಸಲ್ಲಿಸಿದ ನಂತರ ಕಾನೂನು ಅಡಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ರೆವೆನ್ಯೂ ಸೆಕ್ರೆಟರಿ ಆಸ್ ಪರ್ KPID ಆಕ್ಟ್ ನಾನು ಸೆಕ್ರೆಟರಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ ತಿಳಿಸಬೇಕಾಗುತ್ತೆ. ಅವರು ನಿನ್ನೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ನಿನ್ನೆ ನನಗೆ ವರದಿ ಸಲ್ಲಿಸಿದ್ದಾರೆ. ನಾನು 2 ತಾಸು ಆ ವರದಿಯನ್ನು ಓದಿ ಅದರಲ್ಲಿ ಇರುವಂತ ನ್ಯೂನತೆಗಳನ್ನು ನಾನು ವೆರಿಫೈ ಮಾಡಿಕೊಂಡು ನಿನ್ನೆ ರಾತ್ರಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸಿದೆ. ಸರ್ಕಾರ ಹಂತದಲ್ಲಿ ಈಗ ಆಗೋ ಕೆಲಸ ಏನಂದ್ರೆ
ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಸ್ಟೇಟ್ ನೋಡಲ್ ಆಫೀಸರ್ಗೆ ಕಾಂಪಿಟೆಂಟ್ ಅಥಾರಿಟಿಗೆ ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಆಲ್ ದ ಪವರ್ಸ್ ಟು ಸೀಸ್ ಮೂವಬಲ್ ಇಮೂವಬಲ್ ಪ್ರಾಪರ್ಟೀಸ್, ಫ್ರೀಸ್ ಬ್ಯಾಂಕ್ ಅಕೌಂಟ್ಸ್ ಅಂಡ್ ಆಲ್ಸೋ ಟೇಕ್ ಆಕ್ಷನ್ ಬೈ ಟೇಕಿಂಗ್ ದಿ ಕಂಕರೆನ್ಸ್ ಆಫ್ ಸ್ಪೆಷಲ್ ಕೋರ್ಟ್. ಒಂದು ಸ್ಪೆಷಲ್ ಕೋರ್ಟ್ ಈ ಆಕ್ಟ್ ಅಡಿಯಲ್ಲಿ ರಚನೆ ಮಾಡಲಾಗಿದೆ. ಇದರಲ್ಲಿ ಪ್ರೈಮಾ ಫೇಸಿ 35,000 ಜನ ಅಂತ ನಾವು ಏನ್ ಹೇಳ್ತಾ ಇದ್ವಿ, ಪ್ರತಿಯೊಬ್ಬರಿಂದ ಇವರ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಮಿನಿಮಮ್ ನನಗೆ 1 ಲಕ್ಷ ತಾವು ಹ್ಯಾಂಡ್ ಲೋನ್ ಕೊಡಬೇಕು, ಠೇವಣಿ ಇಡಬೇಕು ಅಂತ ಹೇಳಿ ಏನ್ ಹೇಳ್ತಾರೆ, ಇದರದ್ದು ಕ್ವಾಂಟಮ್ 50 ಕೋಟಿ ಮೀರಿ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ ಅಂತ ನಾನೀಗ ಹೇಳಲ್ಲ, ಬಟ್ 50 ಕೋಟಿ ಮೀರಿ ಹೋಗುತ್ತೆ. 50 ಕೋಟಿ ಮೀರಿ ಹೋದ ನಂತರ ಪೊಲೀಸ್ ಇಲಾಖೆಯವರು, ನಮ್ಮ ಪೊಲೀಸ್ ಆಯುಕ್ತರು ಒಂದು ಡೆಸಿಷನ್ ತಗೊಂಡು ಇದು ಬಹುಶಃ ಅವರು CID ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಫೈನಲಿ ಈ ಒಂದು ಮಾಧ್ಯಮದ ಗೋಷ್ಠಿಯಿಂದ ನಾನು ಎಲ್ಲ ಜನಸಾಮಾನ್ಯರಿಗೆ ಏನ್ ಹೇಳಲಿಕ್ಕೆ ಬಯಸುತ್ತೇನೆ ಅಂದ್ರೆ, ಈ ಅನ್ರೆಗ್ಯುಲೇಟೆಡ್ ಪಾನ್ಸಿ ಸ್ಕೀಮ್ಸ್ ಇದಾವೆ. ನಾವು ಮಾಧ್ಯಮದಲ್ಲಿ ನಾನಿರ್ಲಿ, ನನ್ನ CP ರವರಿರ್ಲಿ, SP ರವರಿರ್ಲಿ, ನಾವು ಸರಿಸುಮಾರು 1000 ಸತಿ ಹೇಳಿದೆ, ಈ ಜಾಸ್ತಿ ಇಂಟ್ರೆಸ್ಟ್ಗೆ ತಾವು ಟೆಂಪ್ಟ್ ಆಗ್ಬಿಟ್ಟು ನಮ್ಗೆ ನೀವು 1000 ರೂಪಾಯಿ ಕೊಟ್ಟಿದ್ದೀರಂದ್ರೆ 2,000 ಸಿಗುತ್ತೆ, 3,000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. RBI ಗೈಡ್ಲೈನ್ಸ್ ಪ್ರಕಾರ RBI ವೆಬ್ಸೈಟ್ ನಲ್ಲಿ ಎಲ್ಲ ಫೈನಾನ್ಷಿಯಲ್ ರೆಗ್ಯುಲೇಟರಿ ಬಾಡೀಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಹೆಸರು ಪಟ್ಟಿಯನ್ನು ಅವರು ಬಹಿರಂಗ ಮಾಡಿದ್ದಾರೆ. ಅಲ್ಲಿ ಹೋಗಿ ಆ ಪಟ್ಟಿನಲ್ಲಿ ಅವರು ಇದಾರ ಇಲ್ಲನ ಅಂತ ಚೆಕ್ ಮಾಡಿಕೊಂಡು ಆವಾಗ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಬಟ್ ಈ ರೀತಿಯ ಯಾವುದೇ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಲ್ಲಿ ಬರಲಾರ್ದ ಸಂಸ್ಥೆಗಳಲ್ಲಿ ಅವರು ಇನ್ವೆಸ್ಟ್ ಮಾಡೋದು ಬಹಳ ತಪ್ಪು, ಅದು ಇಲ್ಲಿಗಲ್ ಆಗುತ್ತೆ. ಫೈನಲಿ ಈಗ ನಾವು KPID ಸೆಲ್, ಬಡ್ ಸೆಲ್ ಅಂತ ಏನ್ ಮಾಡಿದೀವಿ, ಇದನ್ನು ನಾವು ಬಹಳ ಸ್ಟ್ರೆಂಥನ್ ಮಾಡಿದೀವಿ. ಹಿಂದಿನ 2 ತಿಂಗಳಲ್ಲಿ ನಮ್ಮ ಬೆಳಗಾವಿನಲ್ಲೇ 1 ವರ್ಷದಿಂದ ಸುಮಾರು ಈ ತರ ಕೇಸಸ್ ಪತ್ತೆ ಆಗ್ತಾ ಇದ್ದಾವೆ. ನಮ್ಮ ಮಾಧ್ಯಮ ಸಮಿತ್ರರು ತಾವು ಹೇಳಿದಿರಿ, ನನಗೂ ನನ್ನ CP ರವರಿಗೂ ತಾವು ಹೇಳಿದಿರಿ ದಟ್ ಇದನ್ನು ಹೆಂಗ್ ರೆಗ್ಯುಲೇಟ್ ಮಾಡ್ತೀರಂತ. ಇವತ್ತು ಈ ಕಾನೂನನ್ನು ನಾವು ಉಪಯೋಗ ಮಾಡಿದೀವಿ. ಕಾನೂನಲ್ಲಿ ನನಗೆ ಹಾಗೂ ನನ್ನ ಅಧಿಕಾರಿಗಳಿಗೆ ಬಹಳಷ್ಟು ಅಧಿಕಾರವನ್ನು ಸರ್ಕಾರ ನೀಡಿದೆ, ಅದರಂತೆ ನಾವು ಈ ಕ್ರಮವನ್ನು ವಹಿಸಿದೀವಿ. ಈಗ ಮುಂದಿನ ಪೊಲೀಸ್ ಆಕ್ಷನ್ ಏನಾಗುತ್ತೆ, ಅವರು ಯಾವ ರೀತಿ ಸೀಜರ್ ಮಾಡ್ತಾರೆ ಅಂಡ್ ಆ ಸೀಜರ್ ಆದ ನಂತರ ಅವರ ಪ್ರಕ್ರಿಯೆ ಏನಿರುತ್ತೆ ಅದರ ಬಗ್ಗೆ ಪೊಲೀಸ್ ಆಯುಕ್ತರು ಮಾತಾಡ್ತಾರೆ. ಏನಾದ್ರೂ ಪ್ರಶ್ನೆ ಇದೆ ಅಂದ್ರೆ ನನಗೆ ತಾವು ಸ್ಪೆಷಲ್ ಕೋರ್ಟ್ ಏನು ಮಾಡಿದ್ದಾರೆ ಸರ್? 36,000 ಜನ. ಈಗ ಪ್ರೈಮಾ ಫೇಸಿ ಠೇವಣಿ ಮೊತ್ತವನ್ನು ಪತ್ತೆ ಮಾಡಲಿಕ್ಕೆ ಸೀಜರ್ ಪ್ರೊಸೀಜರ್ ಹಾಗೂ ಫ್ರೀಸಿಂಗ್ ಪ್ರೊಸೀಜರ್ ಹಾಗೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಬೇಕು. ಇದಕ್ಕೆ ಮೂಲ FIR. ನಿನ್ನೆ ರಾತ್ರಿ 10 ಗಂಟೆಗೆ 9:30 FIR ಬುಕ್ ಮಾಡಲಾಗಿದೆ. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾ ಇದ್ದಾರೆ. ಬಟ್ ನಾನು ಇಷ್ಟು ಹೇಳ್ತೀನಿ, ನಮಗೆ ಸುಮಾರು ಬಾಂಡ್ಸ್ ಸಿಕ್ಕಿದಾವೆ. ಅಲ್ಲಿ ಆ ಬಾಂಡ್ಸ್ ಅಲ್ಲಿ ನಾವು ನೋಡಿದ್ದೀವಂದ್ರೆ 50 ಕೋಟಿ ಮೀರಿದೆ. ನಾನು ಇಷ್ಟು ಅಷ್ಟಂತ ಹೇಳಲ್ಲ, ನಾನು ಇಷ್ಟಂತ ಹೇಳಲ್ಲ. ನಾನು 50 ಕೋಟಿ ಅಂತ ಯಾಕೆ ನಂಬರ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದ್ರೆ ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಅಂಡ್ ಇದು ಪೊಲೀಸ್ ಇಲಾಖೆಯಿಂದ ಹಾಗೂ CID ದಿಂದ ಇನ್ವೆಸ್ಟಿಗೇಷನ್ ಆಗುತ್ತೆ. ಪ್ರೈಮಾ ಫೇಸಿ ಫಸ್ಟ್ ತಾವು ಹೇಳಿ, ಮತ್ತೆ ಅನಿಲ್ ಕಡೆ ಬರ್ತೀನಿ, ಮತ್ತೆ ನೌಶಾದ್ ಕಡೆ ಬರ್ತೀನಿ. ಮೇನ್ ಪಾಯಿಂಟ್ ಏನಂದ್ರೆ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಲ್ಲ. ಫಸ್ಟ್ ನೀವು ಡೆಪಾಸಿಟ್ ತಗೋಬಹುದಾ, ತಗೊಳ್ಳಿಕ್ಕೆ ಆಗಲ್ಲ ಅನ್ನೋದು ಪ್ರಶ್ನೆ ಬಂದಾಗ ನಿಮ್ಮ ಕಡೆ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಒಳಗಡೆ ನೀವು ಇಲ್ಲ ಅಂದ್ರೆ ನೀವು ಡೆಪಾಸಿಟ್ ತಗೊಳ್ಳಿಕ್ಕೇನಿಲ್ಲ. ಡೆಪಾಸಿಟ್ ಈಗ ಹ್ಯಾಂಡ್ ಲೋನ್ ಅಂತ ಏನಿದೆ, ನಿನ್ನೆ ಒಂದು ಕೋರ್ಟ್ ಆರ್ಡರ್ ಬಂದಿದೆ, ನಾನು ತಮಗೆ ಫಾರ್ವರ್ಡ್ ಮಾಡ್ತೀನಿ.
ಈ ರೀತಿಯ ಸೆಟಪ್ ಅಲ್ಲಿ ಹ್ಯಾಂಡ್ ಲೋನ್ ಅಂತ ತಗೊಂಡಿದ್ದಾರೆ ಅಂದ್ರೇನು ಅದು ಡೆಪಾಸಿಟ್ ಅಂತ ಕನ್ಸಿಡರ್ ಆಗುತ್ತೆ ಅಂತ ಹೈಕೋರ್ಟ್ ವರ್ಡಿಕ್ಟ್ ಬಂದಿದೆ. ನಾನು ತಮಗೆ ಶೇರ್ ಮಾಡ್ತೀನಿ. ಸೆಕೆಂಡ್ ಕ್ವಶನ್, ಜನ ಕನಿಷ್ಠ 1 ಲಕ್ಷ ರೂಪಾಯಿ ಇತ್ತು, ಅಂದಾಜ್ 1 ಲಕ್ಷ ಮೇಲೆ ಹೂಡಿಕೆ ಮಾಡಬೇಕಂತ 35,000 ಕೊಟ್ಟಿನ ಇರ್ಬೋದು ಅಂತಾರೆ. 3,500 ಕೊಟ್ಟಿದೆ ಇರ್ಬೋದು. ಪ್ರೈಮಾ ಫೇಸಿ ಜಿಲ್ಲಾಧಿಕಾರಿಯಾಗಿ ನಾನು ಬಹಳ ಜವಾಬ್ದಾರಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಾನು ನನ್ನ ಹೇಳಿಕೆಯಿಂದ ಈ ಇನ್ವೆಸ್ಟಿಗೇಷನ್ಗೆ ಯಾವುದೇ ತೊಂದರೆ ಆಗಬಾರ್ದಂತ ಆ ದೃಷ್ಟಿಯಿಂದ ನಾನು ಇಷ್ಟು ಹೇಳ್ತಾ ಇದ್ದೆ. ಪ್ರೈಮಾ ಫೇಸಿ 50 ಕೋಟಿ ಮೀರಿದೆ, ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ನಾನೇನ್ ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಏನಿಲ್ಲ ಇದರಲ್ಲಿ. ನಾನು ತಮಗೆ ಇಷ್ಟು ಹೇಳ್ತಾ ಇದ್ದೀನಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 50 ಕೋಟಿ ಮೀರಿ ಹೋಗಿದೆ ಅಂದ್ರೆ ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ನಮ್ಮ ಕಾನೂನು ಪ್ರಕಾರ. ನನ್ನ ಒಂದೊಂದಾಗಿ ಆನ್ಸರ್ ಮಾಡ್ತೀನಿ. ಫಸ್ಟ್ ತಮ್ದು ಆನ್ಸರ್ ಮಾಡ್ತೀನಿ. 50 ಕೋಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಿನಿಮಮ್ 50 ಕೋಟಿ ಇರಬಹುದು ಅಂತ ಪ್ರೈಮಾ ಫೇಸಿ ನಮಗೆ ಗೊತ್ತಾಗ್ತಾ ಇದೆ. ಅದು ನಾನು ಜಿಲ್ಲಾಧಿಕಾರಿಯಾಗಿ ಹೆಂಗ್ ಹೇಳಬೇಕು, ನನಗೆ AC ಅವರ ರಿಪೋರ್ಟ್ ಬಂದಿದೆ, ARCS ಅವರ ರಿಪೋರ್ಟ್ ಬಂದಿದೆ, ಅದರಲ್ಲಿ ಇಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಇರಬಹುದು ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅವರ ಅಡ್ವರ್ಟೈಸ್ಮೆಂಟ್ ಅಲ್ಲಿ 1 ಲಕ್ಷ ಅಂತ ಹೇಳಿರ್ಬೋದು, ಅವ್ರು ಮತ್ತೆ ತೀರಾ ಹೋಗಿ 1,000 ತಗೊಂಡಿದಾರ, 2,000 ತಗೊಂಡಿದಾರ, 1 ಲಕ್ಷ ತಗೊಂಡಿದಾರ, 10 ಲಕ್ಷ ತಗೊಂಡಿದಾರ, 1 ಕೋಟಿ ತಗೊಂಡಿದಾರ, ಅದು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಪ್ರೈಮಾ ಫೇಸಿ 50 ಕೋಟಿ ಮೀರಿ ಅನಿಸ್ತಾ ಇದೆ. ಅದರಿಂದ ಇದೊಂದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಹಣ ಹೂಡಿಕೆ ಮಾಡಿದವರು why any of the state and central agencies are not taking cognizance of this? And another, it becomes obvious there is somebody here the backing of somebody. Well, for the past 5-6 years there has been operation. So, ಇದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. My friend from the media has asked 2 questions. First one is that the registration seems to be quite old. He has been operating since a decade. Why hasn't it come in the eyes of the law? And our English ಅಲ್ಲಿ ಓಕೆ, ನಮ್ಮ ಮಾಧ್ಯಮದ ಮಿತ್ರರು ಕೇಳಿದ್ದಾರೆ, 2 ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದು, 10 ವರ್ಷದಿಂದ ಇವರು ಅಲ್ಲಿ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಸರ್ಕಾರ ಗಮನಕ್ಕೆ, ಏಜೆನ್ಸೀಸ್ ಗಮನಕ್ಕೆ ಇದು ಬಂದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ನೀಡ್ತೇವೆ. ನಮ್ಮ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಆ ಸಂಸ್ಥೆ ರಿಜಿಸ್ಟ್ರೇಷನ್ ಯಾವಾಗ ಆಗಿರ್ಬೋದು, ಈ ಆಕ್ಟಿವಿಟೀಸ್ ಚಟುವಟಿಕೆಗಳು ಏನ್ ಶುರು ಆಗಿದ್ದಾವೆ ಇದು ಆಫ್ ಲೇಟ್ ಶುರು ಆಗಿದ್ದಾವೆ. ಇದು ನಮ್ಮ ಮಾರ್ಕೆಟ್ ಇಂಟೆಲಿಜೆನ್ಸ್ ಹೇಳುತ್ತೆ. ಈಗ ಇನ್ವೆಸ್ಟಿಗೇಷನ್ ಆದ ನಂತರ ಮೊದಲನೇ ಠೇವಣಿ ಯಾವಾಗ ಬಿದ್ದಿದೆ, ಅದರದ್ದು ಅಮೌಂಟ್ ಎಷ್ಟಿದೆ, ಅದಾದ ನಂತರ ಅವರ ಅಸೋಸಿಯೇಟ್ಸ್ ಇಂದ ತಳಮಟ್ಟದಿಂದ ಎಷ್ಟು ಜನನ ಅವರು ಸೇರಿಸ್ಕೊಂಡಿದ್ದಾರೆ, ಎಷ್ಟು ಜನ ಅದರಲ್ಲಿ ಸೇರಿದ್ದಾರೆ, ಯಾವಾಗ ಸೇರಿದ್ದಾರೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಡೆಪಾಸಿಟ್ ಯಾವಾಗ ಬಂದಿದೆ, ನೆಕ್ಸ್ಟ್ ಡೆಪಾಸಿಟ್ ಯಾವಾಗ ಬಂದಿದೆ, ಅದೆಲ್ಲ ನಮಗೆ ಬ್ಯಾಂಕ್ ಟ್ರೇಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಬ್ಯಾಂಕ್ ಟ್ರೇಲ್ ಮಾಡ್ಲಿಕ್ಕೆ ನಮಗೆ ಹಾರ್ಡ್ಲಿ 1 ವಾರ ಸಾಕು. ಕಾಂಪಿಟೆಂಟ್ ಅಥಾರಿಟಿ ನೇಮಕ ಆದ ತಕ್ಷಣ ಅವರು ಇದೇ ಆರ್ಡರ್ ಮಾಡೋದು. 1 ವಾರದ ಒಳಗಡೆ ನಮಗೆ ಈ ಕ್ಲಾರಿಟಿ ಸಿಗುತ್ತೆ. ಸಾಮಾನ್ಯ ಜನರಿಗೆ 1 ಕೋಟಿ ಹೂಡಿಕೆ ಮಾಡಿದವರು ಸೆಕೆಂಡ್ ಕ್ವಶನ್ ಅವ್ರೇನ್ ಕೇಳ್ತಾರಂದ್ರೆ, ಈಗ ಇಷ್ಟೆಲ್ಲ ಆಗ್ತಾ ಇದೆ, ಇವ್ರಿಗೆ ಏನಾದ್ರು ಬ್ಯಾಕಿಂಗ್ ಇದೆಯಾ ಅಂತ ಕೇಳ್ತಾರೆ. ನಾನು ಒಂದು ಥಿಂಗ್ ಸ್ಪಷ್ಟವಾಗಿ ಹೇಳ್ತೀನಿ. ಕಾನೂನು ಹಾಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದ ನಂತರ ನಾವು ತಕ್ಷಣ ಇವರ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡಿದೀವಿ. ಲಾಸ್ಟ್ 1.5-2 ಮಾಡ್ತಾ ಇದೀವಿ. ಹಾಗೂ ನಾವು ಈ ಒಂದು ಸ್ಕೀಮ್ ಏನಿದೆ ಡೆವಲಪ್ಮೆಂಟಲ್ ಸ್ಟೇಜಸ್ ಅಲ್ಲಿ ಇದೆ. ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಪ್ರಕಾರ ಮೆಚೂರ್ ಸ್ಟೇಜ್ಗೆ ಮೆಚೂರ್ ಸ್ಟೇಜಸ್ ಅಲ್ಲಿ ಇರ್ತವೆ. ಈ ಸ್ಕೀಮ್ ನಮ್ಮ ಅದೃಷ್ಟ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್ ಅವರು ರೇಟ್ ಹಾಕ್ತಾರೆ, ನೋಟಿಸ್ ಅಲ್ಲಿ ಕಳಿಸ್ತಾರೆ. ಇದರಲ್ಲಿ 3,500 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಕೊಟ್ಟಿದ್ರು, ಮತ್ತೆ ಇಡಿ ಅವರೇ ಯಾರು ಏನು ಮಾಡ್ಲಿಲ್ವಾ? ನೀವು ಹೇಳ್ತಾ ಏನ್ ಗೊತ್ತಾಗಿದೆ ಅಂದ್ರೆ, ಅವರಲ್ಲಿ 1 ಲಕ್ಷ ಹೇಳುವಾಗ ಎಷ್ಟು
ಅಮೌಂಟ್ ಠೇವಣಿ ತಗೊಂಡಿದ್ದಾರೆ ಅದರದ್ದು ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಅದು ಟ್ರಿಗರ್ ಆಗ್ಲಿಲ್ಲ ಅಂದ್ರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇರ್ಬೋದು. ಈ ಒಂದು ಪೇಪರ್ ಟ್ರೇಲ್, ಬ್ಯಾಂಕ್ ಟ್ರೇಲ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗ 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 ಇದರಲ್ಲಿ ಡೆಪಾಸಿಟರ್ಗಳ ಹೆಸರನ್ನು ನಾವು ಬಹಿರಂಗ ಮಾಡಲ್ಲ. ಯಾಕೆ ಅಂದ್ರೆ ಈ ಕಾನೂನು ಇರೋದೇ ಡೆಪಾಸಿಟರ್ಸ್ ಹಿತರಕ್ಷಣೆಗಾಗಿ. ಇದರಲ್ಲಿ ಯಾರು ಡೆಪಾಸಿಟ್ ಟೇಕರ್ಸ್ ಇದ್ದಾರೆ ಅವರ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ. ಅವರ ಮೇಲೆ FIR ಮಾಡಿದೀವಿ. ಮುಂದಿನ ಕ್ರಮ ಯಾವುದೇ ಇಶ್ಯೂಸ್ ಇಲ್ಲದಂತೆ ನಾವು ಮಾಡ್ತೀವಿ. KPID ಹಾಗೂ ಬಡ್ ಸೆಲ್. ಇನ್ನೂ ಇದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ನಮ್ಮ ಸೆಲ್ ಅಲ್ಲಿ ನಾವು ಈಗ ಏನೇನ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದು ತಮಗೆ ಹೇಳಲ್ಲ. ಬಟ್ ಬೆಳಗಾವಿ ನಗರದಲ್ಲಿ ಪೊಲೀಸ್ ಆಯುಕ್ತರ ಜುರಿಸ್ಡಿಕ್ಷನ್ ಇರ್ಬೋದು, ಹಾಗೂ ಬೆಳಗಾವಿ ಜಿಲ್ಲೆನಲ್ಲಿ ಈಗಿಂದ ಈ ಏನ್ ಸೆಲ್ ಬಂದಿದೆ, ಈ ಸೆಲ್ ಮುಖಾಂತರ ಹಾಗೂ ಅವರ ಇಂಟೆಲಿಜೆನ್ಸ್ ಮುಖಾಂತರ ಈ ರೀತಿಯ ಸ್ಕೀಮ್ಗಳನ್ನು ನಾವು ನಡೆಸಲಿಕ್ಕೆ ಬಿಡಲ್ಲ. ಜೊತೆನಲ್ಲಿ ಯಾವುದು ಸ್ವಲ್ಪ ದೊಡ್ಡ ಮಟ್ಟದ ಇಶ್ಯೂ ಇರುತ್ತೆ ಅದನ್ನು ನಾವು ಫಸ್ಟ್ ಟ್ಯಾಕಲ್ ಮಾಡ್ತೀವಿ. ಒಂದು ಬಹಿರಂಗ ಆಗಿದೆ ಅಂದ್ರೆ ಮಿಕ್ಕಿದ ಯಾರು ಓಡಿ ಹೋಗ್ಬಾರ್ದು, ಅವ್ರ ಮೇಲೆ ನಿಗಾ ಇಟ್ಟಿದ್ವಿ. ಸೊ ಈಗ ಠೇವಣಿ ಹಣವನ್ನು ಸುರಕ್ಷಿತಗೊಳಿಸಲಿಕ್ಕೆ ಕಾಂಪಿಟೆಂಟ್ ಅಥಾರಿಟಿಗೆ ಫುಲ್ ಜವಾಬ್ದಾರಿ ಇದೆ. ಈ ಆಕ್ಟ್ ಅಡಿಯಲ್ಲಿ ನಾನು ಫಿನಿಶ್ ಮಾಡ್ತೀನಿ, ಜಸ್ಟ್ 1 ಮಿನಿಟ್ ನಲ್ಲಿ ಹೇಳ್ತೇನೆ. ಕಾಂಪಿಟೆಂಟ್ ಅಥಾರಿಟಿಗೆ ಸಾಕಷ್ಟು ಅಧಿಕಾರ ಈ ಕಾನೂನಲ್ಲಿ ಸರ್ಕಾರ ನೀಡಿದೆ. ಇದರಲ್ಲಿ ಹಿಂದಿನ 1.5 ತಿಂಗಳಿಂದ ಪೊಲೀಸ್ ಆಯುಕ್ತರು ಹಾಗೂ ನಾವು ಎಲ್ಲಾ ಬ್ಯಾಂಕ್ ಅಕೌಂಟ್ಸ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಹಾಗೂ ಎಲ್ಲಾ ಬ್ಯಾಂಕ್ಸ್ಗೆ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಅಂಡ್ ಇದರದ್ದು ಫ್ರೀಸಿಂಗ್ ಪ್ರಾಸೆಸ್ ಹಾಗೂ ಸೀಜರ್ ಪ್ರಾಸೆಸ್ನು ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಮಾಡಿಸ್ತಾ ಇದ್ದೀವಿ. ಠೇವಣಿ ಅಮೌಂಟ್ ಸುರಕ್ಷಿತವಾಗಿದೆ. ಯಾರ್ಯಾರು ಇದರಲ್ಲಿ ಠೇವಣಿದಾರಿದ್ದಾರೆ, ಅವ್ರದ್ದು ಸ್ಕೀಮ್ ಏನಿತ್ತು, ಅವರು ಬಂದು ನಮ್ಮ ಸೆಲ್ಗೆ ಮಾಹಿತಿಯನ್ನು ನೀಡಬಹುದು. ನಮ್ಮ ಪ್ರಕಾರ ಪ್ರೈಮಾ ಫೇಸಿ ಇದು ಅನ್ರೆಗ್ಯುಲೇಟೆಡ್ ಸ್ಕ್ಯಾಮ್ ಸ್ಕೀಮ್. ಸರ್, ಇವನ ಅಕೌಂಟ್ ಬೇರೆ ಬೇರೆ ಅಕೌಂಟ್ ದುಡ್ಡು ಮಿಸ್ಟರ್ ರಾಡ್ರಿಗಸ್ ಸರ್, we have identified the banks. We know the bank. I'll answer your question. I understand your question. Sir, we have identified the banks. We know the bank branches. We know the account numbers as per the preliminary inquiry. We are not going to reveal that at this stage because the matter is under investigation. But this information has reached the government and has reached the competent authority. ಸರ್, ಇವನ ಅಕೌಂಟ್ ಬೇರೆ ಬೇರೆ ಅಕೌಂಟ್ಗೆ ದುಡ್ಡು ಹೋಗಿದ್ದು ಗೊತ್ತಾಗುತ್ತಾ, ಎಷ್ಟು ಹೋಗಿದೆ ಅಂತ ಹೇಳಿ? ಈಗ ಬ್ಯಾಂಕಿಂಗ್ ಟ್ರೇಲ್ ಅನ್ನೋದು ಎಲೆಕ್ಟ್ರಾನಿಕ್ ಟ್ರೇಲ್. ಇವರೇನ್ ಡೆಪಾಸಿಟ್ಸ್ ಮಾಡಿದ್ದಾರೆ ಚೆಕ್ ಮುಖಾಂತರ ಮಾಡಿದ್ದಾರೆ. ಸುಮಾರು ಜನ ಅವರ ಪೆನ್ಷನ್ ಅಮೌಂಟ್ ತಂದು ಕೊಟ್ಟಿದ್ದಾರೆ. ಎಷ್ಟೋ ಜನ ಏನು ಜಾಗವನ್ನು ಮಾರ್ಬಿಟ್ಟು ಕೊಟ್ಟಿದ್ದಾರೆ. ಇವನ ಅಕೌಂಟ್ ಬೇರೆ ಬೇರೆ ಕಡೆ ಹೋಗಿ ಅಕೌಂಟ್ಗೆ ಹೆಂಗ್ ಬಂದಿರಬಹುದು ಅಂತ ಹೇಳ್ಬೇಕಲ್ವಾ. ನಲ್ಲಿ ಯಾರಿಗೆ ರೈತರ ವಿಸಿಬಲ್ ಇರುತ್ತೆ ಹಾಗೂ ನಮ್ಮ ಕಾಂಪಿಟೆಂಟ್ ಅಥಾರಿಟಿಗೆ ಹಾಗೂ CIDಗೂ ವಿಸಿಬಲ್ ಇರುತ್ತೆ. ಸದ್ಯಕ್ಕೆ ಆ ಇನ್ಫಾರ್ಮೇಶನ್ ಅನ್ನು ನಾವು ರಿವೀಲ್ ಮಾಡಲ್ಲ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರದಲ್ಲೂ ಇದೊಂದು ಸ್ಕ್ಯಾಮ್ ನಡೀತಾ ಇದೆ ಸರ್. ಈಗ ಆಲ್ರೆಡಿ ಅವರು ಟಚ್ ತರ ಈ ನೆಟ್ವರ್ಕ್ ಅಲ್ಲೂ ಕೆಲಸ ಮಾಡ್ತಾ ಇದೆ. ಅದ್ರ ಕಡೆ ಏನಾದ್ರೂ ತಾವು ಸರ್ಕಾರ ಪ್ರೈಮಾ ಫೇಸಿ ಇದು ಬರೇ ಒಂದು ಜಿಲ್ಲೆ ಸಮಸ್ಯೆ ಅಲ್ಲ, ಇದು ಇಂಟರ್ ಡಿಸ್ಟ್ರಿಕ್ಟ್, ಇಂಟರ್ ಸ್ಟೇಟ್ ಇಶ್ಯೂ ಇದೆ. ಈ ಒಂದು ಪಾಯಿಂಟ್ ವನ್ನು ನಾವು ಸರ್ಕಾರ ಗಮನಕ್ಕೆ ನಿನ್ನೆನೆ ತಂದಿದ್ದೀವಿ. ಕಾಂಪಿಟೆಂಟ್ ಅಥಾರಿಟಿ ಗಮನಕ್ಕೂ ನಿನ್ನೆ ತರಲಾಗಿದೆ. ಬರೀ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಂತೆ ಇತ್ತಂದ್ರೆ ಮೇಜರ್ ಪವರ್ಸ್ ಕಾಂಪಿಟೆಂಟ್ ಅಥಾರಿಟಿಯಿಂದ ನಮಗೆ ನೀಡ್ತಾರೆ. ಬಟ್ ಬಿಕಾಸ್ ದಿಸ್ ಇಸ್ ಅನ್ ಇಂಟರ್ ಡಿಸ್ಟ್ರಿಕ್ಟ್ ಆರ್ possibly prima facie, possibly an interstate issue, this issue will be directly dealt by competent authority because
ಇದು ಬಹಳಷ್ಟು ಜಿಲ್ಲೆಗಳಲ್ಲಿ ಹಾಗೂ ಅಂತಾರಾಜ್ಯ ಸಮಸ್ಯೆ ಇರಬಹುದಂತ ಪ್ರೈಮಾ ಫೇಸಿ ನಮ್ಗೆ ಗೊತ್ತಾಗಿದೆ. ಅದರಿಂದ ರಾಜ್ಯ ಮಟ್ಟದಲ್ಲೇ ಕಾಂಪಿಟೆಂಟ್ ಅಥಾರಿಟಿಯಿಂದನೇ ಈ ಒಂದು ತನಿಖೆಯನ್ನು ನಡೆಸ್ತಾರೆ. ಸರ್ ಇನ್ನು ಒಬ್ಬನೇ ಇದ್ದಾರೆ ಮತ್ತೆ ಜನ ಇದ್ದಾರೆ ಇವ್ರ ಜೊತೆಗೆ, ಯಾಕಂದ್ರೆ ಒನ್ ಮ್ಯಾನ್ ಕ್ಯಾನಾಟ್ ರನ್ ಸಚ್ ಎ ಬಿಗ್ ಶೋ. ಈಗ ಪ್ರೈಮಾ ಫೇಸಿ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ ಇವರು ಈ ವ್ಯಕ್ತಿ ಏನಿದ್ದಾರೆ ಶಿವಾನಂದ್ ಎಸ್ ನೀಲನ್ ಅವರ್ ಇವರ ಮೇಲೆ FIR ಮಾಡಿದೀವಿ. ಇವರ ಜೊತೆ ಅಸೋಸಿಯೇಟ್ಸ್ ಇದ್ದಾರೆ. ಈ ಅಸೋಸಿಯೇಟ್ಸ್ ಮೇಲೇನು ನಾವು ನಿಗಾ ಇಟ್ಟಿದ್ದೀವಿ. ನಮ್ಮ ರಿಪೋರ್ಟ್ ಅಲ್ಲಿ ಅದೇ ಹೇಳಿದೀವಿ. ಎಷ್ಟು ಜನ ಅಸೋಸಿಯೇಟ್ಸ್ ಇರ್ಬೋದು ಅನ್ನೋದ್ ಬಗ್ಗೆ ನಾನು ನನ್ನ ರಿಪೋರ್ಟ್ ಅಲ್ಲಿ ಸರ್ಕಾರಕ್ಕೂ ಹೇಳಿದ್ದೆ. ಅವರು ಎಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲೇ ಇರ್ಬೇಕು. ಪೊಲೀಸ್ ಅವರು ಅವ್ರ ಮೇಲೆ ನಿಗಾ ಇಟ್ಟಿದ್ದಾರೆ. ಅವರ ಸೆಲ್ ಫೋನ್ಸ್ನು ಈಗ ಟ್ರ್ಯಾಕ್ ಮಾಡ್ತಾರೆ. ಎಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲೇ ಇರ್ಬೇಕು. ಜೊತೆನಲ್ಲಿ ಇನ್ನೊಂದು, ಇವತ್ತು ಸಂಜೆ ಒಳಗಡೆನೆ ಎಲ್ಲರಿಗೂ ನಾವು ನೋಟಿಸ್ ಅನ್ನು ಜಾರಿ ಮಾಡ್ತೀವಿ. ಮಿಕ್ಕಿದ ಇನ್ಫಾರ್ಮೇಶನ್ ಏನಿದೆ ಉಳಿದ ಇನ್ಫಾರ್ಮೇಶನ್ ಏನಿದೆ ಶಿವಾನಂದ್ ನೀಲನ್ ಅವರು ಬೆಳಗ್ಗೆ ಬಂದಿದ್ದ ಒಂದು ವೈಭವದ ಕಾರ್ಯಕ್ರಮ ಹಬ್ಬದ ಭಾಷಣ. ನಾಳೆ 17ನೇ ತಾರೀಕು ಕೂಡ ಒಂದು ಕಾರ್ಯಕ್ರಮ ಮಾಡಿದ್ದು, ನಿಮಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಬಂದಿದ್ರು ಸರ್, ಸ್ವಚ್ಛ ಬೆಳವಣಿಗೆ ಮಾಡೋಕ್ಕೆ. ಈ ಗ್ಯಾಪ್ ಅಲ್ಲಿ ಅದ್ ಹೆಂಗ್ ಟ್ರ್ಯಾಕ್ ಮಾಡಿದ್ರಿ, ಹೆಂಗ್ ಮಾಹಿತಿ ಬಂತು ನಿಮ್ಗೆ? ಅದ್ರ ಬಗ್ಗೆ ಯಾವ ಚಾಲೆಂಜಸ್ ಬಗ್ಗೆ ಅನ್ಸುತ್ತೆ? ಚಾಲೆಂಜಸ್ ಅಂದ್ರೆ ನಾನು ನನ್ನ ಪೊಲೀಸ್ ಆಯುಕ್ತರಿಗೆ ಬಹಳ ಕಾಂಪ್ಲಿಮೆಂಟ್ಸ್ ಹೇಳ್ಬೇಕು. ಈಗ ಇದು ಒಳ್ಳೆ ಟೀಮ್. ಬೆಳಗಾವಿಗೆ ನಾವು ಇವರು ಬಹಳ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ನನಗೆ ಬಹಳ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ. ಸೊ 1.5 ತಿಂಗಳಿಂದ ನಾವು ಎಷ್ಟು ಆಫೀಸರ್ಗಳ ಜೊತೆ ಮೀಟಿಂಗ್ಸ್ ಮಾಡಿದ್ವು ಅಂತ ನಮ್ಗೆ ಗೊತ್ತು. ಆ ಪ್ರೋಗ್ರಾಮ್ ಮಾಡ್ತಾ ಇದಾರೆ ಅಂತ ಗೊತ್ತಾದ ನಂತರನು ಪ್ರೋಗ್ರಾಮ್ ನಡೀಲಿ ಅಂತ ಹೇಳಿ ನಾವು ಮುಂದುವರಿಸಿದ್ವಿ. ಬಿಕಾಸ್ ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಬಟ್ ಒಂದು ಪಾಯಿಂಟ್ ಬಂದ ನಂತರ ನಾವು ಆಕ್ಷನ್ ತಗೋಬೇಕಾಯ್ತು. ನಾವು ಆಕ್ಷನ್ ನನ್ನ ಪ್ರಕಾರ ಬಹಳ ಸರಿಯಾದ ಸಮಯದಲ್ಲಿ ತಗೊಂಡಿದ್ವಿ. ಏನ್ ಮಾಡಿದ್ದಾರೆ, ನನ್ನ ಹತ್ರ 15,000 ಗಂಡುಗಳಿದೆ, ನಾನು CM ಬೇಕಾದ್ರೆ ಹಾಕೋದು, ಯಾರೋ ಗಂಡಸರು ಮಾಡ್ತೀನಿ, ಕ್ರಿಮಿನಲ್ ಆಕ್ಟಿವಿಟಿ ಅದ್ರ ಬಗ್ಗೆ ಏನಾದ್ರು ಮಾಡಿದ್ದಾರೆ. ಸೊ FIR ನಲ್ಲಿ ಈಗ ಸುಮಾರು ಸೆಕ್ಷನ್ಸ್ ಆಡ್ ಆಗ್ತಾ ಹೋಗ್ತವೆ ಇನ್ವೆಸ್ಟಿಗೇಷನ್ ಅಲ್ಲಿ. ನಾವು ಏನ್ ಪ್ರೈಮಾ ಫೇಸಿ ರಿಪೋರ್ಟ್ ಕೊಟ್ಟಿದೀವಿ ಅದರ ಪ್ರಕಾರ ಫೈನಾನ್ಷಿಯಲ್ ಫ್ರಾಡ್ ನಮ್ಮ ARCS ಅವರು ರಿಪೋರ್ಟ್ ಅನ್ನು ನೀಡಿದ್ದಾರೆ. ಈಗ ಪೊಲೀಸ್ ಕಾಗ್ನಿಸೆನ್ಸ್ ಅಲ್ಲಿ ಸುಮಾರು ವಿಚಾರಗಳು ಬಂದಿದ್ದಾವೆ. ಇದು ಇಲ್ಲೇ ಎಂಡ್ ಆಗೋ ಪ್ರಕರಣ ಅಲ್ಲ. ಇದರಲ್ಲಿ ಸುಮಾರು ಸೆಕ್ಷನ್ಸ್ ಆಡ್ ಆಗ್ತವೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ವಿಡಿಯೋಗಳನ್ನು ಪೊಲೀಸ್ ಆಯುಕ್ತರು, ನಾವೆಲ್ಲರೂ ಯಾವಾಗೂ ನೋಡಿದ್ದೀವಿ. ಅದರ ಮೇಲೆ ಬಹಳ ಸೀರಿಯಸ್ಲಿ ನಾವು ಗಮನಹರಿಸಿದ್ದೀವಿ. ಅದರ ಮೇಲೆ ಯಾವ ರೀತಿಯ ಕ್ರಮ ತಗೋಬೇಕನ್ನೋದ್ ಬಗ್ಗೆ ನಾವು ಬಹಳ ಡಿಸ್ಕಸ್ ಮಾಡಿದ್ದೀವಿ. ಅದಾದ ನಂತರ ವಾಟ್ ಈಸ್ ದ ಬೆಸ್ಟ್ ಪಾಸಿಬಲ್ ವೇ ಟು ಟ್ಯಾಕಲ್ ದಿಸ್ ಇಶ್ಯೂ. ನಾವು ಯಾವುದೇ ಕೇಸ್ ಮಾಡಿದೀವಿ ಅಂದ್ರೆ ಠೇವಣಿದಾರಿಗೆ ಏನಾದ್ರೂ ತೊಂದರೆ ಬರುತ್ತಾ ಅಂತ ಹೇಳಿ ನಾವಿಬ್ಬರು ಬಹಳ ಯೋಚನೆ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಮ ಕಾನೂನು ಏನ್ ಹೇಳುತ್ತೆ, ಪೊಲೀಸ್ ಆಯುಕ್ತರಿರ್ಲಿ, ಇದರಲ್ಲಿ ಕಾನೂನಲ್ಲಿ ಜಿಲ್ಲಾ ದಂಡಾಧಿಕಾರಿ ನನಗೆ ಬಹಳ ಜವಾಬ್ದಾರಿಯನ್ನು ನೀಡಿದ್ದಾರೆ. ಮೊದಲನೇ ಆದ್ಯತೆ ಠೇವಣಿದಾರರನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಸೊ ಅದರಿಂದ ನಾವು ಫಸ್ಟ್ ಪ್ರಯಾರಿಟಿ ಯಾವ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾವ ಕೇಸ್ ಬುಕ್ ಮಾಡ್ಬೇಕು ಅನ್ನೋದ್ ಬಗ್ಗೆ ಬಹಳ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿ ಈ ಇನ್ವೆಸ್ಟಿಗೇಷನ್, ಈ ಸೆಕ್ಷನ್, ಈ ಕಾನೂನನ್ನು ಉಪಯೋಗ ಮಾಡಬೇಕು. ಶಿವಾನಂದ್ ನೀಲನ್ ಅವರ ಹಿನ್ನೆಲೆ ಪೊಲೀಸ್ ಆಯುಕ್ತರು ಹೇಳ್ತಾರೆ. ಈಗ ಏನು ಪ್ರಶ್ನೆ ಕೇಳಿದೆ, ಠೇವಣಿದಾರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪ್ರೈಮಾ ಫೇಸಿ ಇದೊಂದು ಫ್ರಾಡ್ ಸ್ಕೀಮ್ ಇದೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೈಮಾ ಫೇಸಿ ಹಿಂಗ ಅನಿಸ್ತಾ ಇದೆ, ಇವರಿಗೆ ಯಾವುದೇ ರೆಗ್ಯುಲೇಟರಿ ಅಥಾರಿಟಿ ಇಲ್ಲ, ಠೇವಣಿ ತಗೊಳ್ಳಿಕ್ಕೆ ಇವರಿಗೆ ಪವರೇ ಇಲ್ಲ, ಇವರಿಗೆ ಯಾವುದೇ ಲೈಸೆನ್ಸ್ ಇಲ್ಲ. ಈ ತರ ಸ್ಕೀಮ್ಗಳು ಇದು ಮೊದಲನೇ ಸ್ಕೀಮ್ ಅಲ್ಲ. ನಾವು ಈ ತರ ಸಾವಿರಾರು ಸ್ಕೀಮ್ ನೋಡಿದೀವಿ.
20 ವರ್ಷದಿಂದ ನಾವು ಸಾರ್ವಜನಿಕರಿಗೆ ನಾವು ಹೇಳ್ತಾ ಬಂದಿದ್ದೀವಿ. ನಮ್ಮ ಟಿವಿಗಳಲ್ಲಿ ತಾವುಗಳ ಆಡ್ ಅನ್ನು ನಡೆಸಿದ್ದೀರಾ. ಈ ತರ ಆಮಿಷಗಳಿಗೆ ಒಳಗೊಂಡು ತಾವು ತಮ್ಮ ಕಷ್ಟಾರ್ಜಿತ ದುಡ್ಡನ್ನು ಠೇವಣಿ ಕೊಡಬೇಡ ಅಂತ ಹೇಳಿ, ಅದಕ್ಕೆ ತಮ್ಮ ಠೇವಣಿ ಅಮೌಂಟ್ ಏನಿದೆ ಅದು ಸುರಕ್ಷಿತವಾಗಿ ಇಡೋ ಜವಾಬ್ದಾರಿ ನಮ್ದು. ಆದ್ರೆ ತಾವು ತಮ್ಮ ಜವಾಬ್ದಾರಿಯನ್ನು ಮರಿಬಾರ್ದು. ಈ ಕಾನೂನಡಿಯಲ್ಲಿ ಏನು ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆ ಇದಕ್ಕೆ ತಾವು ಸಾಥ್ ಕೊಡ್ಲಿಕ್ಕಿಲ್ಲ. ತಾವು ಜಿಲ್ಲಾಡಳಿತ ಜೊತೆ ಇರ್ಬೇಕು, ಪೊಲೀಸ್ ಇಲಾಖೆ ಜೊತೆ ಇರ್ಬೇಕು. ನಿನ್ನೆ ಬಂಧನ ಆಗೋದನ್ನ ಮುಂಚೆ ಆಡಿಯೋ ಸಂದೇಶ ಹೊರಗಡೆ ಮಾಡಿದ್ದಾರೆ. ಸ್ಟಾರ್ಟ್ ಆಗುತ್ತೆ, ಯಾರು ಹೆದರ್ಬೇಕು, ಸ್ಟಾರ್ಟ್ ಏನ್ ಪ್ರಶ್ನೆ ಸರ್? ಜಸ್ಟ್ 1 ಸೆಕೆಂಡ್. ಏನೇನು? ಎಸ್, ಇದಾವೆ ನಮ್ಮ ಕಡೆ, ಇದಾವೆ ನಮ್ಮ ಕಡೆ. ಈಗ ನಾನು ನಂಬರ್ ಹೇಳ್ಬೇಕಂದ್ರೆ ನಾನು ನಂಬರ್ ಸದ್ಯಕ್ಕೆ ಜೊತೆನಲ್ಲಿ ಸದ್ಯಕ್ಕೆ ಹೇಳಲ್ಲ. ಸ್ಕ್ಯಾಮ್ಗಳಲ್ಲಿ ಬಹಳ ಜನರಿಗೆ ಠೇವಣಿದಾರರಿಗೆ ನ್ಯಾಯ ಸಿಕ್ಕಿಲ್ಲ ಸರ್. ಪೊಲೀಸ್ ಆಯುಕ್ತರು ಮಾತಾಡ್ತಾರೆ. ಇಂಥ ಸ್ಕ್ಯಾಮ್ಗಳಲ್ಲಿ ಬಹಳ ಜನರಿಗೆ ಠೇವಣಿದಾರರಿಗೆ ನ್ಯಾಯ ಸಿಕ್ಕಿಲ್ಲ ಸರ್. ಇದು ಅದೇ ರೀತಿ ಒಂದು ಸ್ಕ್ಯಾಮ್ ಆಗಿ ಹೋಗುತ್ತಾ? ಠೇವಣಿದಾರರಿಗೆ ನ್ಯಾಯ ಸಿಗುವಂತ ಒಂದು ಠೇವಣಿದಾರರಿಗೆ ನ್ಯಾಯ ಸಿಗ್ಬೇಕಂದ್ರೆ ನಾವು ಲೀಗಲ್ ಪ್ರೊಸೀಜರ್, ಕೋರ್ಟ್ ಡೈರೆಕ್ಷನ್ಸ್, ಕಾನೂನನ್ನು ಟು ದ ಡಾಟ್ ಫಾಲೋ ಮಾಡಬೇಕಾಗುತ್ತೆ. ನಾವು ಈ ಕ್ರಮವನ್ನು ವಹಿಸುವಾಗ ಸೀನಿಯರ್ IPS ಆಫೀಸರ್ಸ್ ಜೊತೆ, ಸೀನಿಯರ್ IAS ಆಫೀಸರ್ಸ್ ಜೊತೆ ಹಾಗೂ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಜೊತೆ, ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಈ ಒಂದು ಆಕ್ಷನ್ ತಗೊಂಡಿದ್ದೀವಿ. ಈ ರೀತಿ ಆಕ್ಷನ್ ತಗೊಂಡಿದ ನಂತರ ನನ್ನ ಪ್ರಕಾರ ಕಾನೂನಾತ್ಮಕವಾಗಿ ಠೇವಣಿದಾರರ ಹಿತರಕ್ಷಣೆ ಏನಿದೆ ಅದನ್ನು ಕಾಪಾಡಲಿಕ್ಕೆ ನಮಗೆ ಶಕ್ತಿ ಸಿಗುತ್ತೆ. ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೈಮಾ ಫೇಸಿ ಡಾಕ್ಯುಮೆಂಟ್ ನಮಗೆ ಸಿಕ್ಕಿದೆ. ಪ್ರೈಮಾ ಫೇಸಿ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಡಾಕ್ಯುಮೆಂಟ್ ಸಿಕ್ಕಿದೆ. ಸುಮಾರು ಬಾಂಡ್ ಸಿಕ್ಕಿದಾವೆ. ನಾವು ಬಾಂಡ್ಸ್ ಜೊತೆನಲ್ಲಿ ಸುಮಾರು ಚೆಕ್ಸ್ ಸಿಕ್ಕಿದಾವೆ. ಇದರದೆಲ್ಲ ಕಾಪಿಗಳನ್ನು ನಾವು ಕಂಪೈಲ್ ಮಾಡಿ ಸ್ಟೇಟ್ಗೆ ಈಗಾಗಲೇ ಕಳಿಸ್ಬಿಟ್ಟಿದ್ವಿ. ಸ್ಪೆಷಲ್ ಕೋರ್ಟ್ ಅಲ್ಲಿ ರೆಫರೆನ್ಸ್ ಕೊಡ್ತಾರೆ. ಕೋರ್ಟ್ ನಂಬರ್ 91 ಪೇಜ್ ಆತೇನೆ. ಠೇವಣಿದಾರರು ತಮ್ಮ ಹಣ ತಮಗೆ ಸಿಗ್ಬೋದು ಅಂತ ಏನಾದ್ರು ಭರವಸೆ ಇಡ್ಬೋದಾ? ತನಿಖೆ ಮುಗಿದ್ಬೇಕಾದ್ರೂ ಸಿಗ್ಬೋದಾ ಅಂತ ನಿರೀಕ್ಷೆ ಮಾಡ್ಬೋದಾ? ಬ್ರೀಫ್ ಮಾಡ್ಬಿಡ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ತರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ಒಂದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೇಬಿಗೆ ಕೂಡ ಬರ್ದಿದ್ರು. ಈ ತರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CID ಇಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ತರ ತಿರುಗಾಡ್ತಾ ಇತ್ತು. ಈ ಮನುಷ್ಯ, ಈ ಶಿವಾನಂದ ನೀಲನ್ನವರ್, ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯ್ತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದೀವಿ. ಅವರು ಹೇಳಿದ್ದಾರೆ ನಾವು ನಿಮ್ಗೆ ಎನ್ಕ್ವೈರಿಗೆ ಹೇಳ್ತಾ ಇದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವ್ರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದೊಂದು ಲಿಂಕ್ ಕಳಿಸಿದ್ರು ನಮ್ಗೆ. ಆ ಲಿಂಕ್ ನಲ್ಲಿ ನಾವು ಸರ್ಚ್ ಮಾಡಿದೀವಿ. ಈ
ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತೆ ಅವರಿಗೆ ಇಮೇಲ್ ಹಾಕಿದ್ದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇಷ್ಟು ಮಾಡಿಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸರ್ಚ್ ಮಾಡಿದ್ದೀವಿ. ಈ ಫರ್ಮ್ ಈ ಥರ ಕಲರ್ಫುಲ್ ಪ್ಯಾಂಪ್ಲೆಟ್ಸ್ನಲ್ಲಿ ನೀವು 1 ಲಕ್ಷ ಕೊಟ್ಟಿದ್ರೆ ತಿಂಗಳಕ್ಕೆ 3,000 ಬರುತ್ತೆ, ಈ ಥರ 5 ಲಕ್ಷ ಇಟ್ಟಿದ್ರೆ 15,000 ಬರುತ್ತೆ ಅಂತ ಜನರಿಗೆ ಬಹಳ ಅಟ್ರಾಕ್ಟಿವ್ ಆಗಿ ಇದು ವಾಟ್ಸ್ಆ್ಯಪ್ ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಇದು ಮಾಡಿದ್ಮೇಲೆ ನಾವು ಜನರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಸರ್ ನಮಗೆ ಕಂಪ್ಲೇಂಟ್ ಕೊಡಲ್ಲ ಸರ್, ನಿಮಗೆ ತೋರಿಸ್ತೀವಿ ಅಂತ ಹೇಳಿದರು. ಇದು ಒಂದು ಸ್ಯಾಂಪಲ್ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಇದೆ. ಇದರಲ್ಲಿ ಅವನು ಪಾರ್ಟಿ 1 ಲೋನ್ ಕೊಡುವವನು ಪಾರ್ಟಿ 2, ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ನಮ್ಗೆ ಕಷ್ಟ ಇದೆ, ಇವರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅವನು ಅಗ್ರಿಮೆಂಟ್ ಎಲ್ಲರಿಂದ ಮಾಡಿಸಿದ್ದಾನೆ. ಈಗ ಜನ ಅವನ ಮೇಲೆ ಯಾಕೆ ನಂಬಬೇಕು? ಅವನು ಎಷ್ಟು ಹ್ಯಾಂಡ್ ಲೋನ್ ತಗೋತಾನೆ ಅದರದ್ದು ಬ್ಲ್ಯಾಂಕ್ ಚೆಕ್, ಈ ತರ ಅವನು ಬ್ಲ್ಯಾಂಕ್ ಚೆಕ್ ಮೇಲೆ ಸೈನ್ ಮಾಡ್ಕೊಂಡು ಅದೇ ಈಕ್ವಲ್ ಅಮೌಂಟ್ ಹಾಕೊಂಡು ಅವರಿಗೆ ಆಸ್ ಅ ಗ್ಯಾರಂಟಿ ಕೊಡ್ತಾ ಇದ್ದ. ಒನ್ ರೂಲ್ ವಾಟ್ ಈ ಶಿವಮಾನಂದನ್ ಫಾಲೋ ಮಾಡಿದಾನೆ ಅಂದ್ರೆ, ಇವನು ಯಾರು ಡಿಪಾಸಿಟ್ ಮಾಡಿದ್ರೆ ಅವ್ರಿಗೆ ಎಲ್ಲಿಗೆ ಆ 3% ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗಿದ್ದಾನೆ. ಅದರಿಂದ ಯಾರಿಗೆ ಇವನ ಮೇಲೆ ಡೌಟ್ ಬಂದಿಲ್ಲ. Now the larger question is, can any firm on the planet 3% ಪ್ರತಿ ತಿಂಗಳು ಕೊಡೋಕೆ ಆಗುತ್ತಾ? ದಟ್ ಇಸ್ ದ ಬೇಸಿಕ್ ಕ್ವೆಶ್ಚನ್. ಇಲ್ಲಿ ಏನಿದೆ ಅಂದ್ರೆ, ಇವತ್ತು 10 ಜನ ಇದ್ದಾರೆ, ಅವರಿಗೆ ಇವರು 3% ಕೊಡಬೇಕು. ಈ 10 ನೋಡ್ಕೊಂಡು ಇನ್ನೂ 20 ಶೇರ್ ಆಗ್ತಾರೆ. ಅವರು ಸೇರಿದ್ಮೇಲೆ ಅವರಿಂದ ದುಡ್ಡು ತಗೊಂಡು ಇವರಿಗೆ 3% ಶುರು ಆಗುತ್ತೆ. ಈ 20 ಸೇರಿದ್ಮೇಲೆ ಇನ್ನೂ 40 ಬರ್ತಾರೆ, ಅವರಿಂದ ದುಡ್ಡು ತಗೊಂಡು ನಿಮ್ಗೆ 20ಗೆ ಸರ್ ಆಗುತ್ತೆ. ಬಟ್ ಈ ಪಿರಾಮಿಡ್ ಏನಿದೆ ಒಂದಿನ ಅದರ ಸ್ವಂತ ವೇಟ್ ಮೇಲೆನೆ ಕೊಲ್ಯಾಪ್ಸ್ ಆಗುತ್ತೆ. ಇದರಲ್ಲಿ ನಮ್ಗೆ ಸಮಾಧಾನ ಏನಿದೆ ಅಂದ್ರೆ, ಯಾವ ಒಂದಿನ ಈ ತರ ದುಡ್ಡು ತಗೊಂಡು ಅವನು ವಿದೇಶಕ್ಕೆ ಓಡೋಗಿ ಆಮೇಲೆ ನಮ್ಮ ಹತ್ರ ಇನ್ವೆಸ್ಟರ್ ಬರೋ ಬದಲು, ಈಗಾಗಲೇ ಜಿಲ್ಲಾ ಆಡಳಿತ ಕಡೆಯಿಂದ ನಾವು ನಮ್ಮ ಫೈಂಡಿಂಗ್ಸ್ ಏನಿತ್ತು ಆ ಎಲ್ಲ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಅವರ ಅಧಿಕಾರಿಗಳಿಂದ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ನಮಗೆ ದೂರು ಬಂದಿದೆ. ಆ ದೂರಿನ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಸಾಕಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ನಲ್ಲಿ ಮತ್ತು ನಿನ್ನೆ ಆ ಆರೋಪಿ ಜೊತೆಗೆ ಮಾತಾಡಿದಾಗ ಅವನು ಹೇಳ್ತಾನೆ, ನಮ್ದು 35,000 ಜನರದ್ದು ಪರಿವಾರ ಇದೆ, ಸೊ ವಿ ಕ್ಯಾನ್ ಮೇಕ್ ಔಟ್ ಅಷ್ಟೇ ಮಂದಿ ವಿಕ್ಟಿಮ್ಸ್ ಇದ್ದಾರೆ. ಸಾಕಷ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅವನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ನಡೆಸ್ತಾ ಇದ್ದ. ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅದಕ್ಕೆ. ಆ ಡಿಜಿಟಲ್ ರಿಕವರಿ ಈಗ ನಮ್ಮ ಇನ್ವೆಸ್ಟಿಗೇಟರ್ಸ್ ತಂಡ ಈಗ ಈ ಪ್ರೆಸ್ ಮೀಟ್ ನಡೆಯುವಾಗ ಅದು ಆಲ್ರೆಡಿ ನಮ್ದು ಸರ್ಚ್ ಅಂಡ್ ಸೀಸರ್ ಎಲ್ಲ ನಡೀತಾ ಇದೆ. ಆ ಒಂದು ಡಿಜಿಟಲ್ ಡಿವೈಸಸ್ ಏನೇನಿದೆ ಅದು ಕೂಡ ನಾವು ಸರ್ಚ್ ಮಾಡ್ತೀವಿ. ಮನೆ ಜಿಲ್ಲಾಧಿಕಾರಿ ಹೇಳಿದಂಗೆ ಈ ಪ್ರಕರಣದ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ನಾವು ನೋಡಿದೀವಿ. ಚಾರ್ಟರ್ಡ್ ಅಕೌಂಟ್ ಏನು ಆಡಿಟ್ ಮಾಡಿದ್ದ 300 crore 400 crore ಒಂದೊಂದು ವರ್ಷಕ್ಕೆ ಆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ ಜನರದುನೇ ದುಡ್ಡಿದೆ. ಸೊ ಈ ಕೇಸ್ ಅಂತರ್ ಜಿಲ್ಲೆ ಅಂತರ್ ರಾಜ್ಯ ಇರುವುದರಿಂದ CIDಗೆ ವರ್ಗಾವಣೆ ಮಾಡಕ್ಕೆ ಇವತ್ತು ನಾವು ರಿಕ್ವೆಸ್ಟ್ ಕೂಡ ಈಗಾಗಲೇ ನಮ್ಮ ಚೀಫ್ ಆಫೀಸ್ಗೆ ಕಳಿಸಿದ್ದೀವಿ. ನಿನ್ನೆ ಈ ಇಂಟ್ರೋಗೇಷನ್ ಇವನಿಗೆ ಮಾಡುವಾಗ ಫಸ್ಟ್ ಪ್ರಶ್ನೆ ಇವರಿಗೆ ಇತ್ತು, ನೀವು ರಿಜಿಸ್ಟರ್ಡ್ ಇದ್ದೀರಾ? ಉತ್ತರ ಇತ್ತು ಇಲ್ಲ. ಅವ್ರದ್ದು ಪಾಸ್ಟ್ ಲೈಫ್ ಬಗ್ಗೆ ಕೇಳಿದಾಗ ಇಟ್ ವಾಸ್ ಇವನ್ ಮೋರ್ ಶಾಕಿಂಗ್. ಅವ್ರ ಕ್ವಾಲಿಫಿಕೇಶನ್ ಕೇಳಿದೀವಿ, ಎಲ್ಲಿ MBA ಆಗಿದ್ದಾರೆ, MBA ಫೈನಾನ್ಸ್ ಆಗಿದ್ದಾರೆ, ಬಹಳ ಮಾರ್ಕೆಟ್ದು ಉನ್ನತ ನಾಲೆಜ್ ಇದೆ ಅಂತ. ಕ್ವಾಲಿಫಿಕೇಶನ್ ಕೇಳಿದಾಗ ಅವರು ಹೇಳ್ತಾರೆ PUC ಆಗಿದ್ದಾನೆ ಅಂತ. ಸೊ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕೂಡ ನಿಮ್ಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಆಮೇಲೆ ಅವನು ಹೇಳ್ತಾನೆ ಅವನು FMCG, ಫಿಶರೀಸ್, ರಿಯಲ್ ಎಸ್ಟೇಟ್, ಸೋಷಿಯಲ್ ಸರ್ವಿಸ್ ಇಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ. ಸೊ ಈಗ ನಮ್ಗೆ ಎಕ್ಸ್ಪರ್ಟ್ದು ಕೂಡ ಅವಶ್ಯಕತೆ ಬೇಕಾಗುತ್ತದೆ. ಯಾಕಂದ್ರೆ ಆ ಬ್ಯಾಲೆನ್ಸ್ ಶೀಟ್ಸ್ ಇವೆ. ಇವನು ಕೆಲವು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕೂಡ ಮಾಡಿದ್ದಾನೆ. DC ಅವರು ಹೇಳ್ದಂಗೆ ಈಗಾಗಲೇ ನಾವು ಯಾವಾಗ ಮಾತಾಡ್ತಾ ಇದ್ದೀವಿ, ಈಗಾಗಲೇ ಎಲ್ಲ ಕರೆಸ್ಪಾಂಡೆನ್ಸ್ಗಳು ಶುರು ಆಗಿದೆ. ನಮ್ಮ ಡಿಪಾಸಿಟರ್ಸ್ದು ಏನು ಠೇವಣಿ ಇದೆ ಅದು ಕಾಪಾಡಕ್ಕೆ ನಾವು ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೀವಿ.
ಮತ್ತು ಈ ಪೂರ್ತಿ ಮ್ಯಾಟರ್ ಇಲ್ಲಿ ನಿಲ್ಲಲ್ಲ. ಇದರಲ್ಲಿ ಬರುವ ದಿನಗಳಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಆಗಲಿ, ಜಿಲ್ಲೆಯಲ್ಲಿ ಆಗಲಿ, ಎಲ್ಲಿ ಈ ತರ 3%, 4%, 5% ಏನೇನು ಆಗ್ತಾ ಇದೆ ಅದರ ಬಗ್ಗೆ ಕೂಡ ಖಂಡಿತ ಆಗಿ ವಿಚಾರಣೆ ಮಾಡಿಕೊಂಡು ಎಲ್ಲರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. ಹೌದು, ಅವನು ಇಲ್ಲಿ ಬೆಳಗಾವಿನಲ್ಲಿ ಕರಿಯರ್ ಶುರು ಮಾಡಿದಾಗ ಅವನು ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಎಲ್ಲ ಪೆಟಿ ಜಾಬ್ಸ್ ಕೂಡ ಮಾಡಿದ್ದಾನೆ. ಆಮೇಲೆ ಐಸ್ ಕ್ರೀಮ್ ಫ್ಯಾಕ್ಟರಿ ಹಾಕಿದ್ದಾನೆ, ಅದು ಲಾಸ್ ನಲ್ಲಿ ಹೋಯ್ತು. ಆಮೇಲೆ ಯಾರಿಂದ ಸಾಲ ತಗೊಂಡು 2016ನಲ್ಲಿ ಅವನು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದಾನೆ. 2020ರಲ್ಲಿ ಜೂನ್ ನಲ್ಲಿ ಕೋವಿಡ್ ಪೀರಿಯಡ್ ನಲ್ಲಿ ನಮ್ಮ ರಿಜಿಸ್ಟ್ರಾರ್ ಆಫ್ ಫರ್ಮ್ಸ್ ಜೊತೆಗೆ ಈ ಶಿವಮ್ ಅಸೋಸಿಯೇಟ್ಸ್ ಅಂತ ಒಂದು ಫರ್ಮ್, ಅವನು ಮತ್ತು ಅವನದು ಒಂದು ಫ್ರೆಂಡ್, ಈ ಇಬ್ರು ಮಂದಿ ಈ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ಫರ್ಮ್ ಹೆಸರಲ್ಲಿ ಇವನು ಈ ಎಲ್ಲ ದುಡ್ಡು ಜನರಿಂದ ತಗೊಳ್ಳೋಕೆ ಶುರು ಮಾಡಿದ್ದಾರೆ. ನಿವೃತ್ತ ಯೋಧರು ಜಾಸ್ತಿ ಇದಾರೆ. ನಿವೃತ್ತ ಯೋಧರನ್ನ ಓಕೆ ಈಗ FIR ಆಗಿ ಬರೀ 16 ಗಂಟೆ ಆಗಿದೆ. ನಾವು ಆ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅವನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಕಾಪಿ ತಗೊಂಡು ಅನಾಲಿಸಿಸ್ ಮಾಡಬೇಕು. ಹೇಳಿಕೆ ಏನ್ ಬಂದಿದೆ, ಐ ಕ್ಯಾನಾಟ್ ಕಮೆಂಟ್ ಆನ್ ಕ್ಯಾಮೆರಾ. ಸೊ ಆ ಲಿಸ್ಟ್ ನೋಡದೆ ನಾನು ಅದರ ಬಗ್ಗೆ ಕಮೆಂಟ್ ಮಾಡಕ್ಕೆ ಆಗಲ್ಲ. ಈ ಫರ್ಮ್ ನಲ್ಲಿ ಬಾಂಡ್ ಲೀಗಲ್ ಸ್ಯಾಂಕ್ಟಿಟಿಗಾಗಿ ಏನೇ ಒಂದು ಮ್ಯಾಕ್ಸಿಮಮ್ NI ಆಕ್ಟ್ ನಲ್ಲಿ ಆಗುತ್ತೆ ಅಕೌಂಟಬಿಲಿಟಿ. ಬಾಂಡ್ ಇಂಪಾರ್ಟೆಂಟ್ ಅಲ್ಲ, ಠೇವಣಿ ಇಂಪಾರ್ಟೆಂಟ್, ಡೆಪಾಸಿಟ್ ಇಂಪಾರ್ಟೆಂಟ್. ಅದು ಲೀಗಲ್ ಆಸ್ಪೆಕ್ಟ್ಸ್ ನಾವು ನುವಾನ್ಸಸ್ ಚೆಕ್ ಮಾಡ್ತೀವಿ. ಅವನು ಕ್ಲೇಮ್ ಮಾಡ್ತಾ ಇದ್ದಾನೆ FMCG, ಫಿಶರೀಸ್, ರಿಯಲ್ ಎಸ್ಟೇಟ್ ನಲ್ಲಿ ಮಾಡಿದ್ದಾನೆ ಅಂತ. ಆ ಒಂದು ಮನೆ ಮತ್ತು ಕಚೇರಿ ಸೇರ್ಕೊಂಡು ಮೊನ್ನೆ AC ಅವರು 5 ಜಾಗ ಚೆಕ್ ಮಾಡಿದರು. ಈಗ ಸರ್ಚ್ ಅಂಡ್ ಸೀಸರ್ ಅಲ್ಲಿ ಆಗ್ತಾ ಇದೆ. ಇದಕ್ಕೆ ಬಿಟ್ಟು ಇನ್ನು ಕೆಲವು ಕಡೆ ಅವನು ಕಚೇರಿ ಓಪನ್ ಮಾಡಿದ್ದಾನೆ. ಆ ಕಚೇರಿಗಳು ಓಪನ್ ಚೆಕ್ ಮಾಡ್ತೀವಿ ನಾವು. ಬಟ್ ಮೇನ್ ಇಲ್ಲಿ ನಮ್ಮ ಶಿವಬಸವ ನಗರ್ನಲ್ಲಿ ಏನಿದೆ ಅದೇ ಮೇನ್ ಒಂದು ಹೆಡ್ ಕ್ವಾರ್ಟರ್. ಫೈನಾನ್ಷಿಯಲ್ ಡೀಲಿಂಗ್ ಮ್ಯಾಕ್ಸಿಮಮ್ ವೆಬ್ಸೈಟ್ ಮುಖಾಂತರ ಆಗ್ತಾ ಇತ್ತು. ಅದು ನಮ್ಮ ಕಸ್ಟಡಿನಲ್ಲಿ ಇದೆ. ಎಲ್ಲಾ ಕಡೆ ಮಾಹಿತಿ ಬಂದಂಗೆ ನಾವು ಚೆಕಿಂಗ್ ಮಾಡ್ತೀವಿ. ಸದ್ಯಕ್ಕೆ ಆತರ ಏನಿಲ್ಲ. ಯಾರ ಹತ್ರ ಈ ತರ ಮಾಹಿತಿ ಇದ್ರೆ ನಮ್ಗೆ ಸ್ಟೇಷನ್ ನಲ್ಲಿ ಬಂದು ಭೇಟಿ ಮಾಡ್ಕೊಂಡು ಮಾಹಿತಿ ಕೊಡ್ಲಿ. ಇಲ್ಲಾಂದ್ರೆ ಅನಾಮಧೇಯವಾಗಿ ಅರ್ಜಿ ಮಾಡ್ಕೊಂಡು ಕೂಡ ಕೊಡ್ಬೋದು. ಅವರಿಗೆ ಅವ್ರ ವಿಟ್ನೆಸ್ ಆಗಬಾರ್ದು ಅಂದ್ರೆ ಹೌದು. ಈಗ ಠೇವಣಿದಾರರು ಯಾರಿದ್ದಾರೆ, ನಮ್ಮ ಈ ಸೇಲ್ ಏನ್ ಸ್ಪೆಷಲ್ KPID ಸೇಲ್ ಏನಾಗಿದೆ ಅಲ್ಲಿ ಬಂದು ಅವರು ನಾವು ಎಷ್ಟು ಹಾಕಿದೀವಿ ಅಂತ ಪ್ರೂಫ್ ಜೊತೆಗೆ ಕೊಡ್ಬೇಕು. ಸೆಕೆಂಡ್, ಇವರು ಹೇಳ್ದಂಗೆ ಈ ಪ್ರಕರಣ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ನೇರವಾಗಿ ನಮ್ಗೆ ಕೊಡ್ಬೇಕಾದ್ರೆ ಮಾರುತಿ ಸ್ಟೇಷನ್ಗೆ ಬನ್ನಿ. ಇಲ್ಲಾಂದ್ರೆ ನಮ್ಮ ವೆಬ್ಸೈಟ್ ನಲ್ಲಿ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ ಅಂತ ಒಂದು ಕಾಲಮ್ ಇದೆ, ಅಲ್ಲಿ ನೀವು ನಿಮ್ಮ ಹೆಸರು ಕೊಡುವುದು ಅವಶ್ಯಕತೆ ಇಲ್ಲ. ಏನಿದೆ ಅದು ರೆಕಾರ್ಡ್ ಆಗುತ್ತೆ, ನಮ್ಗೆ ಆ ಮಾಹಿತಿ ಬರುತ್ತೆ. ಇನ್ನೂವರೆಗೆ ಯಾವ ಡೆಪಾಸಿಟ್ ಬಂದಿಲ್ಲ. 2 ರಿಂದ 7 ವರ್ಷದವರೆಗೆ ಶಿಕ್ಷೆ ಇರುತ್ತದೆ. ಸೊ ಸಹಜವಾಗಿ 7 ವರ್ಷದ ಒಳಗಿನ ಶಿಕ್ಷಕರಿಗೆ ನಾವು ಮಾನ್ಯ PDG ಅವರಿಗೆ ಇವರಿಗೆ ಪ್ರೊಡ್ಯೂಸ್ ಮಾಡುವಾಗ ಸ್ಟ್ರಾಂಗ್ಲಿ ಇವರದ್ದು ಜುಡಿಷಿಯಲ್ ಕಸ್ಟಡಿನೇ ರೆಕಮೆಂಡ್ ಮಾಡ್ತೀವಿ. ಪ್ಲಸ್ ನಮಗೆ ಪೊಲೀಸ್ ಕಸ್ಟಡಿ ಕೂಡ ಬೇಕು. ಸಾಕಷ್ಟು ಬ್ಯಾಂಕಿನ ವ್ಯವಹಾರ ಇದೆ, ಸಾಕಷ್ಟು ಸ್ಟಾಕ್ ಎಕ್ಸ್ಚೇಂಜ್ ವ್ಯವಹಾರ ಇದೆ. ಅದು ಅರ್ಥ ಮಾಡ್ಕೋಬೇಕಾದ್ರೆ ಈ ವ್ಯಕ್ತಿ ನಮ್ಗೆ ಬೇಕೇ ಬೇಕು. ನಿನ್ನೆ
ಸರ್ ಯಾವಾಗ ಹೆಂಡವ್ರ ಸಿಐಡಿ ಹೇಳಿರು ಅವರು ಸಾಕಷ್ಟು ಸೀರಿಯಸ್ ಪ್ರಕರಣಗಳು ತುಂಬಾ ಚೆನ್ನಾಗಿ ಅದು ಸ್ಟೇಟ್ ಸರ್ ವಿದೇಶ ಲಿಂಕ್ ಏನಾದ್ರೆ ಅಥವಾ ಪಾಸ್ಪೋರ್ಟ್ ಯಾವ್ದು ಇವತ್ತು ಜಪ್ ಮಾಡ್ತಾರೆ. ಸರ್ ವಿದೇಶಿ ಅಲ್ಲಿಂದ ಏನಾದ್ರು ಹಣ ಬಂದಿರೋದು ಇವರು ವಿದೇಶಿಗಳು ಹೂಡಿಕೆ ಮಾಡ್ತಾರೆ. ಈಗ ಅಕೌಂಟ್ ಅನಾಲಿಸಿಸ್ ಮಾಡಿದ ಮೇಲೆ ನಾನು ಏನ್ ಕಮೆಂಟ್ ಮಾಡ್ಬೋದು. ಸದ್ಯಕ್ಕೆ ಬರೀ 16 ಗಂಟೆ ಆಗಿದೆ. ಡೆಪಾಸಿಟರ್ಸ್ ಇನ್ಫಾರ್ಮೇಶನ್ ಸದ್ಯಕ್ಕೆ ಕೊಡ ರಿಜಿಸ್ಟ್ರಾರ್ ಕಂಪನಿ ಹೆಸರಿನಲ್ಲಿ ಬರೀ ಇಬ್ರು ಇದ್ದಾರೆ. ಇವನು ಮತ್ತು ಇನ್ನೊಬ್ಬ ಚಿಕ್ಕೋಡಿ ಅವನು ಇದ್ದಾನೆ, ಸುನೀಲ್ ಸಮಥಿಂಗ್, ಸುನೀಲ್ ಸುಭಾಷ್ ಅಂತ. ಅವನಿಗೆ ಕೂಡ ಈಗ ವಿಚಾರಣೆಗೆ ಕರೆ ಮಾಡ್ತಾ ಇದೀವಿ. ಅವನದು ರೋಲ್ ಏನಿದೆ ಅದು ಕೂಡ ಚೆಕ್ ಮಾಡ್ತೀವಿ. ಕಂಪನಿನಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆ ವಿಚಾರಣೆ ಮಾಡ್ತೀವಿ. IT ಟೀಮ್ ಏನಿದೆ ಅವರಿಗೆ ಕೂಡ ವಿಚಾರಣೆ ಮಾಡ್ತೀವಿ. ಕಲ್ಪೆಬಿಲಿಟಿ ಎಲ್ಲಿ ಕಂಡು ಬರುತ್ತೆ, ಒಂದು ರೆಗ್ಯುಲರ್ ನೀವು ಕೆಲಸ ಮಾಡ್ತೀರಿ ಅದು ಒಂದು, ಈ ಕ್ರಿಮಿನಲ್ ಕೆಲಸ ಗೊತ್ತಿದ್ರೆ ಮಾಡ್ತೀರಿ ಅಂದ್ರೆ ಅದು ಒಂದು. ಕಲ್ಪೆಬಿಲಿಟಿ ಕಂಡು ಬಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ. I've already answered that question, Vishnu. One by one bite at a time. Last 2 questions. ಮಹಾರಾಷ್ಟ್ರ ಆಮೇಲೆ ಸೋಲಾಪುರ ಆಫೀಸ್ ನಮ್ಗೆ ಕೂಡ ಕೇಳಿ ಬಂದಿದೆ. ಈಗ ಡಾಕ್ಯುಮೆಂಟ್ಸ್ ನೋಡ್ಕೊಂಡು ವಿಲ್ ಗೋ ಹೆಡ್. ಇಲ್ಲ ಸದ್ಯಕ್ಕಿಲ್ಲ CIDಗೆ ರೆಫರ್ ಮಾಡ್ತೀವಿ. ಇದರಿಂದ ನಿಮ್ಗೆ ಎಲ್ಲರಿಗೆ ರಿಕ್ವೆಸ್ಟ್ ಏನಿದೆ ಅಂದ್ರೆ, ಈ ಕೇಸ್ ಸೈಟ್ ಮಾಡಿಕೊಂಡು ದಯವಿಟ್ಟು ಅವೇರ್ನೆಸ್, ನಿಮ್ದು ಮೀಡಿಯಾಗೆ 4th ಪಿಲ್ಲರ್ ಆಫ್ ದ ಡೆಮೋಕ್ರಸಿ ಅಂತ ಹೇಳ್ತಾರೆ. ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಬಿಗ್ಗೆಸ್ಟ್ ದೊಡ್ಡದು ಬ್ಯಾಂಕ್ ಇದೆ. ಇದು ಬಹುಶಃ ಜಗತ್ತಿನಲ್ಲಿ ಕೂಡ ಬಹಳ ದೊಡ್ಡದು ಬ್ಯಾಂಕ್ ಇರಬೇಕು. ಅವರು ವರ್ಷಕ್ಕೆ 6%, 7% ಬಡ್ಡಿ ಕೊಡ್ತಾ ಇದ್ದಾರೆ. ಅವರಿಗೆ ಬಿಟ್ಟು ಬೇರೆ ಸಂಘಟನೆಗೆ ಎಷ್ಟು ಆಗುತ್ತೆ? 10 ಮಾಡಬಹುದು, 15 ಮಾಡಬಹುದು. ಇದು 36, 46. ದೀಸ್ ಆರ್ ದ ರೆಡ್ ಫ್ಲಾಗ್ಸ್. ಇದನ್ನು ಇಂಗ್ಲಿಷ್ ನಲ್ಲಿ ರೆಡ್ ಫ್ಲಾಗ್ಸ್ ಅಂತ ಹೇಳ್ತಾರೆ. ಸೊ ನಮ್ಮ ಬೆಳಗಾವಿ ನಗರದ ಜನ ಆಗ್ಲಿ, ಬೆಳಗಾವಿ ಜಿಲ್ಲೆದ ಜನ ಆಗ್ಲಿ, ದಯವಿಟ್ಟು ಅಂತ ಸ್ಕೀಮ್ಗೆ ನಂಬೇಡಿ. ಡೌಟ್ ಇದ್ರೆ ದಯವಿಟ್ಟು ನಮ್ಮ DC ಆಫೀಸ್ ಕಚೇರಿನಲ್ಲಿ ಬನ್ನಿ, ಕೇಳಿ. ನಾವು RBI ವೆಬ್ಸೈಟ್ ಆಗ್ಲಿ ಏನಾಗ್ಲಿ ಚೆಕಿಂಗ್ ಮಾಡ್ಕೊಂಡು ಅಲ್ಲಿ ಅವರಿಗೆ ಟ್ರಸ್ಟ್ ವರ್ದಿ ಇದೆ ಇಲ್ಲ ಅಂತ ಹೇಳ್ಬೋದು. ಇದನ್ನ ಏನು ಅಕೌಂಟ್ ಕೊಟ್ಟಿರಲ್ಲ, ಅಕೌಂಟ್ ಎಲ್ಲಿದೆ ಆ ಬ್ಯಾಂಕ್ ಕಮ್ಯುನಿಕೇಶನ್ ಆಲ್ರೆಡಿ ನಡ್ತಾ ಇದೆ. ಅವರು ಯಾರಿಗಾದ್ರೂ ಕಮ್ಯುನಿಕೇಟ್ ಮಾಡಬಹುದಿತ್ತು. ಇದು ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಇದೆ ಆಗುವಾಗ ಅವ್ರು ಯಾಕೆ ಅದು ಕಮೆಂಟ್ ನಮ್ಗೆ ಮಾಡಕ್ಕೆ ಆಗಲ್ಲ. ಇನ್ನೊಂದು ಭೂ ದಾಖಲೆ ಸಂಬಂಧಪಟ್ಟಂಗೆ ಇಂಗ್ಲಿಷ್ ಅಲ್ಲಿ ಯಾರಿಗೆ ಬೇಕೋ ಹೇಳ್ಬಿಡ್ತೀವಿ. ಇಂಗ್ಲಿಷ್ ಅಲ್ಲಿ ಯಾರಿಗೆ ಬೇಕೋ ಸರ್ ಇಂಗ್ಲಿಷ್ 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 ಇದೆ